ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಒಂದು ನಿಮಿಷ ಕೇಳಿ, ಹೆಣ್ಣು ಮಕ್ಕಳಿಗೆ ಯಾವುದಾದ್ರೂ ಬಸ್ಸಲ್ಲಿ ಏನಾದರೂ ಅಹಿತಕರ ಘಟನೆಗಳಾದರೆ ಆ ಬಸ್ ಡ್ರೈವರ್ನ ಅಲ್ಲ ಕಂಡಕ್ಟರ್ನ ಸಸ್ಪೆಂಡ್ ಮಾಡ್ತಾರೋ ಇಲ್ವೋ? ಇವತ್ತು ಎಲ್ಲ IT ಕಂಪ್ನಿಗಳಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅಲ್ಲೇನಾದರೂ ಈ ರೀತಿ ವ್ಯವಸ್ಥೆಗಳಾದರೆ ಅವ್ನು ಯಾರು ಮಾಡಿದಾನ ಅವನ್ನೇ ಸಸ್ಪೆಂಡ್ ಮಾಡ್ತಾರೆ ಇಲ್ವೋ? ಯಾಕೆ ರಾಜಕೀಯದಲ್ಲಿಲ್ಲ? ರಾಜಕೀಯದಲ್ಲಿ ಈ ಥರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದಾಗ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಲ್ಲ? ಅವ್ನು MLA ಆಗಿರ್ಬೋದು, MLC ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಇಲ್ಲ ಚೀಫ್ ಮಿನಿಸ್ಟರ್ ಆಗಿರ್ಬೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಡೀ ದೇಶದಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದರೆ ಹೆಣ್ಣು ಮಕ್ಕಳಿಗೆ ರಾಜಕೀಯದಲ್ಲಿ ಈ ಥರ ದೌರ್ಜನ್ಯ ಆದಾಗ ಆ ಪಕ್ಷದ ನಾಯಕರುಗಳು ಅದ್ರ ಮೇಲೆ ತನಿಖೆ ಮಾಡಬೇಕು ಮತ್ತು ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆಗ ಏನಾಗುತ್ತೆ ಅಂದ್ರೆ ಇಡೀ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ರಾಜಕೀಯಕ್ಕೆ ಬರೋಕೆ ಈಗೇನಾಗ್ತಿದೆ, ನಾನು ಈಗಾಗಲೇ ಹೇಳಿದೆ ಪಕ್ಷ ಬಿಟ್ಟು ಮಾತಾಡೋಣ ಅಂತ, ಬಟ್ ಯಾಕೋ ಪಕ್ಷ ಬಿಟ್ಟು ಯಾರು ಬರ್ತಿದ್ದಿಲ್ಲ. ಅದರಲ್ಲೂ ವಿಶೇಷವಾಗಿ ನನ್ನ ಕಾಂಗ್ರೆಸ್, ದಯವಿಟ್ಟು ಸ್ವಲ್ಪ ತಾಳಿಯಮ್ಮ, ನಾನು ಮಾತಾಡಕ್ಕೆ ಬಿಡಿ, ಇಲ್ಲ ನಿಮ್ಮ ಮಾತು ಕೇಳಿಸ್ಕೊಳಕ್ ಬಿಡಿ, ಎರಡಲ್ಲಿ ಒಂದು ಮಾಡಕ್ಕೆ ಬಿಡಿ, ಎರಡು ಮಾಡೋಕ್ಕಾಗಲ್ಲ. ಈಗ ಅರ್ಥ ಆಯ್ತಲ್ಲ, ನೀವೇ ಭಾಳಷ್ಟು ನಮ್ಮ DCM ಅವ್ರ ಬಗ್ಗೆ ಮಾತನಾಡಿದ್ರಿ, ನನಗೆ ಗೌರವ ಇದೆ, ನನಗೆ ಅದ್ರ ಬಗ್ಗೆ ಎರಡು ಮಾತಿದ್ದಿಲ್ಲ. ಈಗ ಮಹಿಳೆಯರು ಇಲ್ಲೇ ಕುಳಿತಿರೋ ಒಂದೇ, ಅಲ್ಲಿ ಕುಳಿತಿರೋ ಒಂದೇ. ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ವಾಹಿನಿಯಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾರೆ. ಇಂಟರ್ವ್ಯೂ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಂತ, ನನ್ನ ತಾಯಿ ಆಗಿದ್ರು ಸರಿಯೇ ಆಕೆ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಮಗಳಾಗಿದ್ರು ಸರಿಯೇ ಆಕೆ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಹೆಂಡತಿ ಆಗಿದ್ರು ಸರಿಯೇ ಆಕೆ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಏನಿದು ಅಸಹ್ಯ? ಯಾವತ್ತೂ ಪ್ರತಿಭಟನೆ ಮಾಡಿದ್ರೆ ನೀವೆಲ್ಲ ಯಾರು ಪ್ರತಿಭಟನೆ ಮಾಡಿದ್ರೆ? ಅಲ್ರಿ, ಸ್ವಲ್ಪ ಕಂಪ್ಲೀಟ್ ಮಾಡಕ್ ಬಿಡ್ರಿ. ಅನೇಕ ವಿಚಾರಗಳಲ್ಲಿ ಯಾವುದೇ ಒಂದು ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ಕೋರ್ಟ್ ಸುವಮೋಟೋನ ತೆಗೆದುಕೊಳ್ಬೇಕಂದ್ರೆ ಬಿಸಿಯನ್ನ ಮುಟ್ಸಿರ್ಬೇಕಾಗತ್ತೆ. ಆದ್ರೆ ಇಲ್ಲಿರುವಂತ ನೀವ್ ಯಾರು ಕೂಡ ಮಹಿಳೆಯರು ಸರ್ಕಾರಕ್ಕೆ ಬಿಸಿ ಮುಟ್ಸಿಲ್ಲ, ರಾಜಕೀಯ ಪಕ್ಷಗಳಿಗೆ ಬಿಸಿ ಮುಟ್ಸಿಲ್ಲ. ಕಾನೂನು ವ್ಯವಸ್ಥೆನಲ್ಲಿ ಏನಾಗಬೇಕು ಅಂದ್ರೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ಹೆಣ್ಮಕ್ಳ ಬಗ್ಗೆ ಕೆಟ್ಟ ದೃಷ್ಟಿ ನೋಡಿ ಅತ್ಯಾಚಾರ ಮಾಡೋ ಗಂಡಸರುಗಳನ್ನ ನರ ಕಟ್ ಮಾಡಿ ಬೀದಿಲ್ ಬಿಟ್ಟಾಗ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗೋದು ಅಂತ ಕೆಲಸ ಯಾವ ಸರ್ಕಾರನೂ ಮಾಡ್ತಾ ಇಲ್ಲ, ಯಾವ ಕಾನೂನು ಮಾಡ್ತಾ ಇಲ್ಲ. ಇದರಿಂದಾನೇ ನಮ್ಮ ಹೆಣ್ಮಕ್ಳುಗಳು ಮುಂದೆ ಬಂದು ಎಷ್ಟು ದಿನ ಹೋರಾಟ ಮಾಡ್ತಾರೆ, ಎಷ್ಟು ಕಂಪ್ಲೇಂಟ್ ಅಂತ ಕೊಡ್ತಾರೆ. ಯಾರಿಗೆ ನ್ಯಾಯ ಸಿಕ್ಕಿದೆ? ಯಾವ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿದೆ? ಎಲ್ಲರೂ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಹೆಣ್ಮಕ್ಳು ಅದನ್ನ ಪಡ್ಕೊಳ್ತಾ ಇಲ್ಲ ಅಂತ ಆಯ್ತು. ಹೆಣ್ಮಕ್ಳು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಹೆಣ್ಮಕ್ಳು ಪಡ್ಕೊಳ್ತಾರೆ. ನೋಡಿ ಸರ್, ನನ್ನ ಪ್ರಶ್ನೆ ಬಂದ್ಬಿಟ್ಟು ಕಾಂಗ್ರೆಸ್ ವಕ್ತಾರರಿಗೆ, ಅವ್ರು ಬಂದ್ಬಿಟ್ಟು ಬೇರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೇ ಮಾತಾಡ್ತಾರೆ, ಶೋಭನ್ ಕರಂದ್ಲಾಜೆ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ, ಸುಮಲತಾ ಬಗ್ಗೆ ಮಾತಾಡ್ತಾ ಇಲ್ಲ, CM ಸೆರಗಿರಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಬೇರೆ ಬಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೇ ಮಾತಾಡ್ತಾರೆ ಕಾಂಗ್ರೆಸ್ ಅವರು. ಆ ವಕ್ತಾರರು ಎಲ್ಲ ಮಹಿಳೆ ಅವ್ರ ಪಕ್ಷ ಅಂತ ಬಿಟ್ಟು ಎಲ್ಲ ಮಹಿಳೆ ಕಡೆ ಮಾತಾಡ್ಬೇಕು. ಮತ್ತೊಂದ್ ಕಡೆ ನಾನು ನಿಮ್ಮನ್ನ ಮಾತಾಡ್ಸಿಲ್ಲ, ನೀವು ಹೇಳ್ಬೇಕಾಗಿರೋದು ಮಹಿಳೆಯರು ಒಗ್ಗಟ್ಟಾಗಿಲ್ಲ, ಮಹಿಳೆಯರು ಪಕ್ಷಾತೀತವಾಗಿ ಮಾತಾಡಿಲ್ಲ, ಆ ಕಾರಣದಿಂದ ರಾಜ್ಯದಲ್ಲಿ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ. ಸರ್, ಈಗ ಇವರು ಕೂಡ ಪ್ರತಿಭಟನೆ ಮಾಡಿದ್ದಾರೆ, ಈಗ ತಪ್ಪು ನಡೆದಿದೆ. ನೀವು ಹೇಳ್ತಾ ಇದ್ದೀರಾ ಮಹಿಳೆಯರು ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ. ಮೇಡಮ್ ಹೇಳಿದ್ರು ನಿಜಾನೇ, ಯಾಕಂದರೆ ಮನೇಲಿ ನಮ್ಮನ್ನು ಆಚೆ ಬಿಡೋದಕ್ಕೆ, ರಾಜಕೀಯಕ್ಕೆ ಬಿಡೋದಕ್ಕೆ ಹೆದರ್ತಾರೆ. ಏನಕ್ಕೆ ಅಂದರೆ ಈ ಥರ ರಾಜಕಾರಣಿಗಳು ಇರೋದ್ರಿಂದ. ಈಗ ಈ ರಾಜಕಾರಣಿ ತಪ್ಪು ಮಾಡಿದ್ದಾರೆ, ಇದು ಒಪ್ಪಿಗೆ ಇದೆ ಅಲ್ವಾ? ಎಲ್ಲ ಚಾನೆಲ್ಗಳಲ್ಲೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಹಾಕಿ ತೋರಿಸಿದ್ದಾರೆ. ಅದರಲ್ಲಿ ಮೇಡಮ್ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಸೈಲೆಂಟ್. ಆವಾಗ ಈಗ ಇವರು ಪ್ರತಿಭಟನೆ ಮಾಡಾಯಿತು, ಕಂಪ್ಲೇಂಟ್ ಕೊಟ್ಟಾಯಿತು, ಎಲ್ಲ ಆದಮೇಲೆ ಸರಿ, ಇಷ್ಟು ದಿನ ಯಾರು ಮಹಿಳೆಯರು ಅಲ್ಲ, ನಿಮ್ಮ ಧ್ವನಿ ಸರ್ಕಾರಕ್ಕೆ ಮುಟ್ಟಿಲ್ಲ ಅಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಾಯ್ತು. ಸರ್, ಒಗ್ಗಟ್ಟಿಲ್ಲ ಅಂತ ಇಲ್ಲಿ ಪ್ರಶ್ನೆ ಅಲ್ಲ ಸರ್. ಈಗ ಏನಂದರೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ಅವರು ಪ್ರಾಸಿಕ್ಯೂಷನಿಂದ ಪ್ರೊಟೆಕ್ಟ್ ಆಗೋದಕ್ಕೆ ತಿರುಚುವಂಥ ಒಂದು ಕಾರ್ಯವನ್ನು ಅವ್ರು ಮಾಡಬಾರ್ದು ಸರ್. ಅವರು ಯಾವ ಅರ್ಥದಲ್ಲಿ ಮಾತಾಡೋರೆ ಅಲ್ಲಿ ಇದನ್ನು ಸಮರ್ಥನೆ ಮಾಡಬಾರ್ದು ಸರ್. ಈಗ ಎಲ್ಲ ಪಕ್ಷದವರು ಒಗ್ಗಟ್ಟಾಗಬೇಕು ಅಲ್ವಾ? ಮತ್ತು ಯಾಕೆ BJP ಅವರು ವಕ್ತಾರರು ಬಂದು ಈಗ ಮುಂದೆ ಏನಾಗಬೇಕು ಅಂತ ನೋಡಬೇಕು. ಈಗ ಸರ್ ಹೇಳ್ದಾಗೆ ಲಾಫುಲ್ಲಿ ಇವಾಗ ಶಿಕ್ಷೆ ಆಗಬೇಕು. ಇವಾಗ MLC ಏನು ಮಾಡಿದಾರೋ ಮತ್ತೆ ವಾಪಸ್ ಕಮಿಂಗ್ ಬ್ಯಾಕ್ ಟು ರೌಂಡ್ 1 ಅಲ್ಲ MLC ಅಂತ ಇದ್ದೀರಾ?
ಸರ್ ಈಗ ನ್ಯಾಯಾಂಗ ಶಿಕ್ಷೆ ಕೊಟ್ರೆ ಖಂಡಿತ ಭಯ ಬರುತ್ತೆ ಒಂದಷ್ಟು ಜನಕ್ಕೆ. ಮೇಡಮ್ ನ್ಯಾಯಾಂಗ ರಾಜಕಾಂಗ ಬಿಟ್ಬಿಡಿ, ಮಹಿಳೆಯರ ಶಿಕ್ಷೆ ಕೊಡಿ, ಯಾರು ಬೇಡ ಅಂತಾರೆ? ನಮಗೆ ಏನ್ ಶಿಕ್ಷೆ ಕೊಡ್ಬೇಕು ಹೇಳಿ? ಯಾವ ತರ ಶಿಕ್ಷೆ ಕೊಡ್ಬೇಕು? ನಾವು ಹೊಡೆದ್ರೆ ಮತ್ತೆ ಅದು ಮಹಿಳೆಯರು ಗಂಡು ಬೀರಿರು ಅಂತ ಹೇಳ್ತಾರೆ, ಅಥವಾ ಅವಳು ಸರಿ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೂ ಮಾನ ಮರ್ಯಾದೆ ಅಂತ ಇರುತ್ತೆ. ಅವ್ರು ಮಾಡಿದ್ರು ಅಂತ ನಾವು ತಪ್ಪು ಮಾಡಕ್ಕಾಗುತ್ತಾ ಸರ್? ಅವ್ನ ಯಾರೋ ತರ್ಡ್ ಕ್ಲಾಸ್ ಮಾಡ್ದ ಅಂತ ಮತ್ತೆ ನಾವು ಮಾಡ್ಕೊಂಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಹೇಳಿ? ಸರ್, ಒಂದು IAS ಆಫೀಸರ್ಗೆ ಹಿಂಗೆ ಮಾತಾಡಿದ್ದಾರೆ. IAS ಆಫೀಸರ್ಗೆ ಒಂದು IAS ಅಂದರೆ ಏನು ಅಂದರೆ UPSC ಎಕ್ಸಾಮ್ ಬರೆದು ಕಷ್ಟಪಟ್ಟು ಪಾಸ್ ಮಾಡಿರ್ತಾರೆ, ಅಂಥವ್ರಿಗೆ ಈ ಥರ ಮಾತಾಡಿದ್ದಾರೆ ಅಂದರೆ ಪೊಲಿಟಿಕ್ಸ್ ಇರೋ ಹೆಣ್ಮಕ್ಳು ಬಿಡ್ತಾರಾ ಸರ್? ಅಸ್ತ್ರ ಇವ್ರಿಗೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಅವರ ಒಂದು ಸ್ಥೈರ್ಯವನ್ನ ಕುಗ್ಸೋ ಅಂತ ಕೆಲಸ ಪುರುಷರು ಮಾಡ್ತಿದ್ದಾರೆ. ಯಾವುದೇ ಪಕ್ಷದವ್ರು ಇರ್ಬೋದು, ಇದಕ್ಕೆ ಶಿಕ್ಷೆ ಆಗ್ಲೇಬೇಕು ಸರ್. ಸರ್, ನಾನು ಮುಂಚೆನೇ ಹೇಳ್ದಂಗೆ ನಾವು ಪಕ್ಷಾತೀತವಾಗಿ ಜುಡಿಷಿಯರಿ ಏನಿದೆ, ದೇ ಶುಡ್ ಟೇಕ್ ಅ ಫರ್ಮ್ ಡಿಸಿಷನ್. ಯಾರೇ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು ಸ್ಯೂಮೋಟೋ ಕೇಸ್. ಮೇಡಮ್, ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ. ಓಕೆ, ಆಯ್ತು ಆಯ್ತು ಆಯ್ತು, ಹೇಳಿ. ಇವರು ಪಕ್ಷಾತೀತವಾಗಂತಾರೆ. ಇಷ್ಟು ಬಂದಿರೋ ಎಲ್ಲ ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಬಂದಿದ್ದಾರೆ. ಬಿಜೆಪಿ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಿರೋದು. ಎಲ್ಲರೂ ಅವ್ರವ್ರ ಪಕ್ಷದ ಪರವಾಗಿ ಮಾತಾಡಕ್ಕೆ ಮೇಡಮ್, ನಿಮ್ ಇಷ್ಟು ಜನಕ್ಕೆ ನಾವು ಅದನ್ನೇ ಹೇಳ್ತಿರೋದು. ಅಲ್ಲ, ಪಕ್ಷಾತೀತವಾಗಿ ಮಾತಾಡಿ ಅಂದ್ರೆ ವಾಪಸ್ ಬಿಜೆಪಿ ಕಾಂಗ್ರೆಸ್ ಮಾತಾಡ್ತಾ ಇದ್ದೀರಾ? ಅವ್ರು ಆವಾಗಿಂದ ಕಾಂಗ್ರೆಸ್ ಅಂತಾನೆ ಮಾತಾಡ್ತಿದ್ದಾರೆ ಸರ್. ಪಕ್ಷವನ್ನ ಮರ್ತ್ಬಿಡಿ ಮೇಡಮ್. ನೀವೆಷ್ಟು ಮಹಿಳೆಯರು ಮೇಡಮ್, ನೀವೆಷ್ಟು ಜನ ತಾಯಂದ್ರು ಮೇಡಮ್. ಸರ್, ಪಕ್ಷನ ಮರ್ತು ಬಿಟ್ಟೆ ಮಾತಾಡ್ತಿರೋದು. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ. ಇವಾಗ ಪಡಾವ್ ಮಾಡಿರೋ ಬೇಟಿಗಳನ್ನ ಕೆಳಗಡೆ ಹಾಕಿ ತುಳಿತಾ ಇದಾರಲ್ಲ, ಎಲ್ಲೋ ಆಯ್ತು ಬೇಟಿ ಬಚಾವೋ? ಏನ್ ಹೇಳ್ತೀರಾ ಈಗ ಏನ್ ಹೇಳ್ತೀರಾ? ಸರ್, ಸಿದ್ದರಾಮಯ್ಯ ಕೇಳಿ ಸಿದ್ದರಾಮಯ್ಯ ಅವರು ವೇದಿಕೆಯಲ್ಲಿ ಒಬ್ಬರ ಮೇಯರ್ಗೆ ಬಾಕ್ಸಿಂಗ್ ಮಾಡಿದ್ರಲ್ಲ, ಅದಕ್ಕೆ ಉತ್ತರ ಕೊಡಕ್ಕೆ ಹೇಳ್ರಿ. ಇಲ್ಲಿ ಪ್ರಶ್ನೆಗೆ ಉತ್ತರ ಬೇಕಿದೆ ಅಷ್ಟೇ ಸರ್. ಇಲ್ಲಿ ಯಾರು ಪ್ರಶ್ನೆಗೆ ಉತ್ತರ ಕೊಡಲ್ಲ ಸರ್. ಇಲ್ಲಿ ಮಹಿಳೆ ಅಂತ ವಿಷಯ ಬಂದಾಗ ಯಾವ ಮಾಧ್ಯಮದವರು ತಗೊಳ್ಳಲ್ಲ, ಅದಕ್ಕೆ ಅವ್ರು ಭಯ ಪಡ್ತಾರೆ ಆಚೆ ಪಡಕ್ಕೆ. ಇವತ್ತು ರಿಪಬ್ಲಿಕ್ ಇವರು ಟಿವಿ ಅವರು ಮಹಾಭಾರತದಲ್ಲಿ ನೀವು ತಗೊಂಡಿದ್ರೆ ಅದೊಂದು ದೊಡ್ಡ ವಿಷಯ. ಇದು ಕಂಟಿನ್ಯೂ ಆಗಬೇಕು. ಇವ್ರಿಗೆ ನ್ಯಾಯ ನೀವು ಕೊಡಿಸ್ಬೇಕಾಗುತ್ತೆ. ಯಾಕಂದ್ರೆ ಬೇರೆ ಚಾನಲ್ ಅವ್ರಿಗೂ ಇದು ಬೇಡ. ಮಹಿಳೆಯರಂದ್ರೆ ಅವ್ರನ್ನ ಸೈಡಿಗೆ ತಳ್ಬಿಡ್ತಾರೆ. ಇವತ್ತು ಏನು ಸ್ವಯಂ ಘೋಷಿತ ಧರ್ಮ ರಕ್ಷಕರು ಮತ್ತು ಸ್ವಯಂ ಘೋಷಿತ ಮಹಿಳಾ ರಕ್ಷಕರಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತೇನಾದರೂ ಭಾರತ ದೇಶದಲ್ಲಿ ನೆಲ, ಜಲ, ಭಾಷೆಗೆ ಹೆಣ್ಣು ಮಕ್ಕಳ ಹೆಸರು ಏನಾರು ಇದೆ ಅಂತಂದರೆ ಅವರು ಮೊಘಲರು, ತುಘಲಕರು, ಖಿಲ್ಜಿಗಳಿಂದ ಅಂತಹ ಉಳಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಅವ್ರಿಗಿದೆ. ಹಾಗಾಗಿ ಇವತ್ತು ಮಹಿಳೆಯರಿಗೆ ಆ ಒಂದು ನೆಲ, ಜಲ, ಭಾಷೆಗೆ ಹೆಸರನ್ನು ಇಟ್ಟಿದ್ದಾರೆ. ಆದರೆ ಇವತ್ತು ಹಿಂದೂ ಧರ್ಮ ಅಂತಕ್ಕಂಥ ಹೆಸರಲ್ಲಿ ಅಥವಾ ಧರ್ಮ ರಕ್ಷಣೆ ಅಂತಕ್ಕಂಥ ಹೆಸರಲ್ಲಿ ಮಹಿಳೆಯರನ್ನ ತೇಜೋವಧೆ ಮಾಡೋದ್ರಲ್ಲಿ ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆಗೆ ಅವರು ಉತ್ತರ ಹೇಳಿ. ಯಾರು ಕೊಡ್ಲಿ ಮೈಕ್? ಎಲ್ಲರೂ ಮಾತಾಡ್ತಾರೆ. ಸರ್, ಈಗ ನೀವು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀರಾ. ಅವಾಗ್ಲಿಂದ ಮೇಡಮ್ ಒಂದು ಕ್ವಶನ್ ಒಂದ್ ನಿಮಿಷ, ನೀವು ಅದನ್ನ ನಮ್ಗೆ ಇವಾಗ ಕೇಳಬೇಕು. ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೆ ನೀವು ಇದು ಮಾಡ್ತಿದ್ರಾ? ಆ ಕ್ವಶನ್ಗೆ ಅವ್ರು ಆನ್ಸರ್ ಮಾಡಲಿ. ನಿಮ್ಮ ಪ್ರಶ್ನೆ ಹಾಗೆ ಇದೆ, ನಿಮ್ಮ ಪ್ರಶ್ನೆ ಕೂಡ ಇದೆ. ನನ್ನ ಪ್ರಶ್ನೆ ಅವ್ರು ಹೇಳಿದ್ರು ಕನ್ನಡದ ಬಗ್ಗೆ ಮಾತಾಡಕ್ ಬಂದ್ರು. ಕನ್ನಡದಲ್ಲಿ ಬಂದಿರೋದು ನಾನು ಅವ್ರಿಗೆ ಮಾತಾಡಕ್ ಅಷ್ಟೇ ಬಂದಿಲ್ಲ. ಕನ್ನಡ ಪರ ನಿಮ್ಮ ಮಕ್ಕಳಿಗೋಸ್ಕರ ಬಂದು ಕನ್ನಡ ಬೇರೆ ಅಲ್ಲ, ಹೆಣ್ಮಕ್ಳು ಬೇರೆ ಅಲ್ಲ, ನಮ್ಗೆ ಎಲ್ಲರೂ ಕೂಡ ಒಂದೇ. ಅವ್ರು ಹೇಳಿದ್ರಲ್ಲ, ಇಲ್ಲ ಅವ್ರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ ಸರ್? ಪಕ್ಷದ ಬಗ್ಗೆ ಮಾತಾಡ್ತಾ ಇದಾರೆ, ನಾಯಕರ ಬಗ್ಗೆ ಮಾತಾಡ್ತಾ ಇದಾರೆ. ಏನಕ್ಕೆ ಹೆಣ್ಮಕ್ಳ ವಿಷಯ ಬಂದಿರೋದು? ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕು ಸರ್. ಇವಾಗ ಬರೀ ಪಕ್ಷ ಅಂದ್ರೆ ಹೆಣ್ಮಕ್ಳ ಬಗ್ಗೆ ಯಾರು ಮಾತಾಡ್ತಿಲ್ಲ. ಹೆಣ್ಮಕ್ಳು ಅಲ್ವಾ ಯಾರು ಅವರು? ಸರ್, ಮುಖ್ಯವಾಗಿ ಮಹಿಳೆಯರು ಇಂಥ ಹೋರಾಟಗಳಲ್ಲಿ ರಾಜಕಾರಣ ಬಿಟ್ಟು ಬರಬೇಕು, ಮನೆಯಿಂದ ಆಚೆ. ಕನ್ನಡದ ಬಗ್ಗೆ ಅಲ್ಲ, ಮಹಿಳೆಯರ ಬಗ್ಗೆ ಅಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಅವರ ಮನೆಯ ಮಕ್ಕಳಿಗೆ ಆಗಿದ್ರೆ, ಇಲ್ಲಿ ವಿಷಯ ಬೇರೆ ಆಗದ್ ಬೇಡ. ಅವರ ಮನೆಯ ಮಕ್ಕಳಿಗೆ ಇದೇ ರೀತಿ ಆಗಿದ್ರೆ ಸುಮ್ನಿರ್ತಿದ್ರ? ಆ ಪ್ರಶ್ನೆ ಅವರಿಗೆ. ಬ್ಯಾಕ್ ಟು ಯು ಶ್ರೀಲಕ್ಷ್ಮಿ. ಅವರ ನಟರಾಜ್ ಗೌಡ್ರು, ಅಶೋಕ್ ಗೌಡ್ರು, ಇನ್ನುಳಿದ ಹಿರಿಯ ನಾಯಕರಿದ್ದಾರೆ. ಅವರ ಮನೆಯ ಮಕ್ಕಳಿಗೆ ಈ ರೀತಿ ಪದಗಳನ್ನ ಬಳಸಿದ್ರೆ ಸರಿ ಇರ್ತಿತ್ತ? ನಾನು ಈ ಕಡೆಯಿಂದ ಬರ್ತೀನಿ. ವೀಕ್ಷಕರ, ಏನ್ ಗೊತ್ತಾ ವಿಷಯ? ಏನ್ ಗೊತ್ತಾ, ನಿಮ್ಮ ಕನ್ಸರ್ನು ರಾಜಕಾರಣಿಗಳಿಗೆ ಇದು ಕನ್ಸರ್ನ್ ಅವ್ರಿಗೆ ಅವ್ರ ಮನೆಯ ಹೆಣ್ಣು ಮಕ್ಕಳನ್ನ ಪ್ರತಿಯೊಬ್ಬ ರಾಜಕಾರಣಿ ಕೇಳಿದರೆ ಎಲ್ಲಾದ್ರೂ ರಾಜಕಾರಣಿಗಳ ದೊಡ್ಡ ಮಿನಿಸ್ಟರ್ಗಳ ಇವ್ರುಗಳ ಮನೆ ಹೆಣ್ಣು ಮಕ್ಕಳಿಗೆ ಈ ಥರದ್ದೆಲ್ಲ ಆಯ್ತು ಅಂತ ಅವ್ರು ಬಹಳ ಚೆನ್ನಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಬಡವ್ರ ಮನೆ ಹೆಣ್ಮಕ್ಳು ಬರ್ತಾರಲ್ಲ, ಅವ್ರ ಪಕ್ಷದವರು ಬೇರೆ ಪಕ್ಷದವರು, ಅವರನ್ನ ಮಾತ್ರ ಇವ್ರು ಬಂದಿರೋದೇ ಬೇರೆ ಏನೋ ಕೆಲಸ ಮಾಡಕ್ಕೆ ಅನ್ನೋ ತರ ನೋಡ್ತಾರೆ. ಅಥವಾ ಇವ್ರನ್ನ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಅಧಿಕಾರಿಗಳನ್ನು ಅಷ್ಟೇ, ಹೆಣ್ಣಲ್ವಾ ಇರೋದೇ ಉಪಯೋಗಿಸ್ಕೊಳಕ್ಕೆ ಈ ಭಾವನೆಯಲ್ಲಿ ನೋಡ್ತಾರೆ. ಒಂದು ಸ್ವಲ್ಪ ಹೆಣ್ಮಕ್ಳು ತಮ್ಮ ಖುಷಿಗೆ ಅಲಂಕಾರ ಮಾಡ್ಕೊಂಡು ಬರ್ತಾರೆ. ಯಾರೋ ಒಬ್ರು IPS ಮಹಿಳೆ ಅಧಿಕಾರಿ ಅಥವಾ ಯಾರೊಬ್ರು CS ಅಥವಾ ಇನ್ನೊಬ್ರು ಅವ್ರ ಖುಷಿಗೆ ಅವ್ರು ಅಲಂಕಾರ ಮಾಡ್ಕೊಂಡು ಬರ್ತಾರೆ. ನೀವ್ಯಾರೋ ನೋಡ್ಲಿ ಅಂತ ಅಲ್ಲ. ಇವ್ರುಗಳಿಗೆ ಅದು ಎಷ್ಟು ಕೆಟ್ಟ ಭಾಷೆ ಬರುತ್ತೆ ನನಗೆ ಒಂದೊಂದ್ಸರಿ. ಯಾಕಂದ್ರೆ ಸ್ವಂತ ಎಕ್ಸ್ಪೀರಿಯನ್ಸ್ ಇದು. ನಾವು ಫೀಲ್ಡಿಗೆ ಹೋಗ್ತೀವಲ್ಲ,
ಕೊನೆಯದಾಗಿ ನಾನು ಕ್ವಿಕ್ ಆಗಿ ಪ್ಯಾನಲ್ ಇರ್ತಕ್ಕಂಥ ನಮ್ಮ ಎಲ್ಲರಿಗೆ ಕೇಳೋದಕ್ಕೆ ಬಯಸ್ತೀನಿ 60 seconds ಅಲ್ಲಿ ಪ್ಲೀಸ್ ಫಿನಿಶ್ ಯುವರ್ ಆನ್ಸರ್ ಇನ್ 60 seconds. ಅಶೋಕ್ ಒಂದು ಶ್ರೀಲಕ್ಷ್ಮಿ ಅವರೇ, ಯಾವುದೇ ಸೆಕ್ಟರ್ ಅಲ್ಲಾಗಲಿ, ವೆದರ್ ಇಟ್ ರಾಜಕಾರಣ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಕೆಲಸ ಇರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಕೆಲಸ ಇರ್ಬೋದು, ಎಲ್ಲ ಕಡೆನೂ ಸಹ ವುಮೆನ್ಗೆ ನಾವು ಸೇಫ್ ಫೀಲ್ ಮಾಡಿಸ್ಬೇಕು. ಆ ಭಾವನೆಯನ್ನು ನಾವು ಎಲ್ಲಿಂದ ಕಲಿಸ್ಬೇಕು? ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಲಿಸ್ಬೇಕು. ಪ್ರತಿಯೊಬ್ಬರಿಗೂ ಸಹ ನಾವು ಯಾವ ವುಮೆನ್ ಡಿಫ್ರೆಂಟ್ ಅಂತ ನೋಡಬಾರ್ದು. ವುಮೆನ್ ನಾನು ನಮ್ಮ ಸಮಾಜದ ಒಂದು ಪಾರ್ಟ್, ನನ್ನ ಮನೆಯ ಒಂದು ಪಾರ್ಟ್, ನನ್ನ ಒಂದು ಆತ್ಮದ ಒಂದು ಪಾರ್ಟ್ ಅಂತ ನೋಡಬೇಕು. ಇಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆನ ನಾವು ಕ್ರಿಯೇಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಎಲ್ಲಿ ಅಂದ್ರೆ 1 ನಿಮಿಷ 5ನೇ ಕ್ಲಾಸ್ ಒಳಗಡೆ ಕಲಿಸಬೇಕಾಗಿರ್ತಕ್ಕಂತಹದ್ದು ಅತ್ಯಂತ ಪ್ರಮುಖ. ಅದರಿಂದಾಗಿ ಶಿಕ್ಷಣದಲ್ಲಿ ನಾವು ಬದಲಾವಣೆಗಳನ್ನ ಏನು ಮಾಡಿದ್ದೀವಿ, ಆ ಬದಲಾವಣೆಗಳಲ್ಲಿ ಇದೆಲ್ಲ ಇದೆ. ಯಾಕಂದ್ರೆ ನಾನು ಶಿಕ್ಷಣ ಸಂಸ್ಥೆ ನಡೆಸೋನು, ಅದರಿಂದ ನನಗೆ ಗೊತ್ತಿರೋದ್ರಿಂದ ನಮ್ಮ ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳು ಸಹ ಒಂದ್ ನಿಮಿಷ ಅಮ್ಮ, ನಮ್ಮ ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳು ಸಹ ಪುರುಷ ಪ್ರಧಾನವಾದಂಥ ವ್ಯವಸ್ಥೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡೋ ನಿಟ್ಟಿನಲ್ಲಿ ನಾವು ಕೊಡ್ತಿದೀವಿ ಅಷ್ಟೇ ಹೊರತು ನಾವು ಆಡ್ತಕ್ಕಂಥ ಮಾತುಗಳು ನಡ್ಕೊಳ್ತಕ್ಕಂಥ ರೀತಿಗೂ 100ಕ್ಕೆ 100 ರೂಪಾಯಿ ವ್ಯತ್ಯಾಸ ಇದೆ. ಯಾಕೆಂದ್ರೆ ನಂಗೆ ಬಹಳಷ್ಟು ನೋವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಸದನದಲ್ಲಿ ಒಬ್ಬ ಸದಸ್ಯ ಏನು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಈ ಘಟನೆ ನಡೀಲಿಲ್ಲ. ಸದನದಲ್ಲಿ ಒಬ್ಬ ಸದಸ್ಯ ನಿಂತ್ಕೊಂಡು ಅವತ್ತಿನ ದಿವಸ ಹೇಳ್ತಾರೆ, ಅತ್ಯಾಚಾರ ಆಯಿತು ಅಂತಂದರೆ ಆ ಮಹಿಳೆಯ ಒಂದು ಅಸಹಾಯಕತೆಯಲ್ಲಿ ಅದನ್ನು ಎಂಜಾಯ್ ಮಾಡಿಕೊಂಡು ಅಂತಹ ಕೆಟ್ಟ ಪದವನ್ನು ಬಳಸಿ ದೇಶಕ್ಕೆ ಕೆಟ್ಟ ಸಂದೇಶವನ್ನು ಕಳಿಸ್ತಾರೆ. ಇಲ್ಲಿವರೆಗೂ ನಾವು ಯಾರು ಸಸ್ಪೆಂಡ್ ಮಾಡಲಿಲ್ಲ, ಯಾರನ್ನು ಅವರನ್ನ ಹೊರಗಡೆ ಕಳಿಸ್ತಿಲ್ಲ. ಇವತ್ತು ನಮ್ಮ ಪಕ್ಷದ ಒಬ್ಬ ಸದಸ್ಯ ಮೇಲೆ ಆಪಾದನೆ ಬರ್ತಿದ್ದಂಗೆ ನಾವು ಮೊದಲೇ ಮಾಡಿದ ಕೆಲಸ ಸಸ್ಪೆಂಡ್ ಮಾಡ್ತೀವಿ, ಹೊರಗಡೆ ಇಟ್ವಿ ಅವ್ರ ನಾಚಿಗೆ. ಇವತ್ತು ಈ ಭಾನುವಾರದ ದಿನ ನೀವು ಇದೊಂದು ಕಾರ್ಯಕ್ರಮ ಮಾಡಿ ಇಡೀ ಮಹಿಳೆಯರ ವಾಯ್ಸ್ ಆಗಿ ಇಷ್ಟು ಜನ ಕರೆದಾಗ, ಇಷ್ಟು ಜನ ಬಂದಿದ್ದಾರೆ ಇಲ್ಲಿ ಅಂದಾಗ ನಮಗೆ ಗೊತ್ತಾಗುತ್ತೆ ಮಹಿಳೆಯರು ಎಲ್ಲ ಹೋರಾಟಕ್ಕೆ ಮುಂದೆ ಬರ್ತಾರೆ, ಅವ್ರನ್ನ ರಾಜಕೀಯ ನಾಯಕರುಗಳು ತುಣಿತಾ ಇದ್ದಾರೆ ಅಂತೇಳಿ. ಆಮೇಲೆ ಇವತ್ತು ನಾನು ಟಿವಿಗೆ ನಿಜವಾಗ್ಲೂ ಧನ್ಯವಾದ ಅರ್ಪಿಸ್ತೀನಿ. ನೋಡಿ, ಇದೊಂದು ವಿಷಯದ ಬಗ್ಗೆ ಯಾರೂ ನಾಯಕರುಗಳು ಮಾತಾಡದಲ್ಲ ಇದ್ದಾಗ ತಗೊಂಡಿದ್ದೀರಾ ಅಂದಾಗ, ರಿಪಬ್ಲಿಕ್ ಕನ್ನಡ ಇಸ್ ಲೆಡ್ ಬೈ ಎ ಲೇಡಿ. ಹೌದು, ಅದೊಂದು ಮುಖ್ಯವಾಗಿ ನಿಜವಾಗ್ಲೂ ನಿಮಗೆ ಧನ್ಯವಾದಗಳು. ಈಗ ಮಹಿಳೆಯರು ದೇವರು ಸಮಾನ, ದೇವತೆಯರು, ಅವ್ರ ಪೂಜೆ ಮಾಡಬೇಕು, ಅವ್ರಿಗೆ ಸಂಸ್ಕೃತಿಲಿ ಆ ಥರ ಇದೆ ಈ ಥರ ಇದೆ, ಅವೆಲ್ಲ ಪುಸ್ತಕದ ಬದನೆಕಾಯಿ ಬಿಟ್ಬಿಟ್ಟು ಅವರೆಲ್ಲ ಸಮಾನರು, ಈಕ್ವಲ್ ರೈಟ್ಸ್. ಎಲ್ಲ ರಂಗಗಳಲ್ಲಿ 50% ಅವ್ರಿಗೆ ಅವಕಾಶಗಳನ್ನ ಕೊಟ್ಟು, ಯಾಕಂದರೆ ಜವಾಬ್ದಾರಿ ಇದೀಗ ಅವ್ರ ಅಣ್ಣವ್ರು ಹೇಳಿದ್ರು ಪುರುಷ ಪ್ರಧಾನ ಸಮಾಜ ಆಗಿದೆ ಪ್ರೂವ್ ಮಾಡ್ತಾ ಇದ್ದೀವಿ ಅಂತ. ಆ ಥರ ಮಾಡೋಕ್ಕಾಗಬಾರ್ದು. ಅವ್ರಿಗೆ ಅವಕಾಶಗಳು ಕೊಟ್ಬಿಟ್ರೆ ಅವ್ರ ಕಾಲ ಮೇಲೆ ಅವ್ರು ಇರ್ತಾರೆ. ಸಮಾಜ ಕಟ್ಟೋದ್ರೊಳಗೆ, ದೇಶ ನಡೆಸೋದ್ರೊಳಗೆ ಅವರು ಕೂಡ ಅಷ್ಟೇ ಈಕ್ವಲ್ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹಾಗಾಗಿ ಇದು ಸಮಾನತೆಯ ಅವಕಾಶ ಕೊಡೋದು ಸಮಯ ಇದು. ಆಲ್ ರೈಟ್, ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ವೀಕ್ಷಕರಿಗೂ ಕೂಡ ಅನಂತ ಧನ್ಯವಾದಗಳು. ವೀಕ್ಷಕರೇ, ಏನಂತಂದ್ರೆ ಹೆಣ್ಣು ಅಂತಂದ್ರೆ ಶಕ್ತಿ. ಕೊನೆಯದಾಗಿ ಆರ್ ಕನ್ನಡದಲ್ಲಿ ಹೆಣ್ಮಕ್ಳಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಇಂಥ ನೆಲದಿಂದ ನಾವು ಹೇಳೋಕ್ ಬಯಸೋದೇನು ಅಂದ್ರೆ, ಎಲ್ಲ ಪಕ್ಷಗಳ ರಾಜಕಾರಣಿಗಳು ಮನೆಗೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು 5 ನಿಮಿಷ ಪ್ರತಿ ಹೆಣ್ಮಗಳನ್ನು ನನ್ನ ತಾಯಿ ತರ, ನನ್ನ ಮಗಳ ತರ ನಾನು ನೋಡ್ಕೋತಿದ್ದೀನ ಅಂತ ಒಂದು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ನಿಮ್ಮ ಆತ್ಮದಲ್ಲೂ ಮರ್ಯಾದೆ, ಘನತೆ, ಗೌರವದ